ಗ್ರಾಮದ ರಾಮೇಗೌಡರು ಅಂತ ಅಂದ್ಬಿಟ್ಟು ನಾವು ನಮಗೆ ಕಸ್ಕೋಬಳಿ ತೇಜು ಗ್ರಾಮದಲ್ಲಿ ನಮ್ಮ ತಂದೆಯವರು ತಿಮ್ಮೇಗೌಡ ಉರ್ಪು ಸಣ್ಣೇಗೌಡರು ಅಂತ ಹೆಸರಿನವರು ಸರ್ವೆ ನಂಬರ್ 55ನೇ 1ನೇ ಕೋಡು 5 ಎಕರೆ 1 ಗುಂಟೆ ಪೈಕಿ ಪೂರ್ವ ಭಾಗದಲ್ಲಿ 2 ಎಕರೆನ ಕ್ರಯ ಮಾಡಿರ್ತಾರೆ. ಆ ಕ್ರಯ ಜಮೀನು ನಮಗೆ ಮೂಲತಃ ಪಿತ್ರಾಜಿತವಾಗಿ ಬಂದು ನನ್ನ ಹೆಸರಿಂದ ಮತ್ತೆ ನಮ್ಮ ಮಗನ ಹೆಸರಿಗೆ ಅದನ್ನ ವರ್ಗಾವಣೆ ಮಾಡಿರ್ತೀವಿ ಪಾಲ್ಪಾರಿಕ ಪ್ರಕಾರ. ಅದರಲ್ಲಿ 2 ಎಕರೆ ಪೈಕಿಲಿ 5 ಎಕರೆ 1 ಗುಂಟೆ ಪೈಕಿಲಿ ಮೊದಲನೇ ಕ್ರಯ 2 ಎಕರೆ ನಮ್ಮ ತಂದೆಯವರಿಗೆ, 3ನೇ ಕ್ರಯ ತಿಮ್ಮೇಗೌಡ ಕರಿಯಪ್ಪ ಅವರಿಗೆ 2ನೇ ಕ್ರಯ ಆಗಿದೆ, 3ನೇ ಕ್ರಯ ನಿಂಗೇಗೌಡ ಉರ್ಪು ಬೋರೇಗೌಡರಿಗೆ ಕ್ರಯ ಆಗಿದೆ. ನಮಗೆ 2 ಎಕರೆ ಜಮೀನು ನಮ್ಮ ಹೆಸರಿನಲ್ಲಿ ದುರಸ್ತ ಆಗೈತೆ, ಪಾಣಿ ಆಗೈತೆ, ವೆಕೇಶನ್ ಆಗೈತೆ, ಪ್ರತಿಯೊಂದು ಡಾಕ್ಯುಮೆಂಟು ಕೂಡ ನಮ್ಮ ಹೆಸರಿನಲ್ಲಿ ಅವೆ. ಆ ಜಮೀನನ್ನ ತಪ್ಪಿಸೋಕ್ಕೋಸ್ಕರ ನಮಗೆ ಭಾರಿ ಚಿತ್ರಹಿಂಸೆ ಕೊಡ್ತಾವ್ರೆ ಅಂತಂದ್ರೆ ಅವ್ರು ಓನಾಗಿ ಬಂದು ಚಿತ್ರಹಿಂಸೆ ಕೊಡ್ತಾಯಿಲ್ಲ ನಮಗೆ. ಆ ಜಮೀನವರು 3ನೇ ಪಾರ್ಟಿಯವರು, ಅವರು ಜಯಲಕ್ಷ್ಮಮ್ಮ ಮತ್ತು ಕೃಷ್ಣೇಗೌಡ ಅವರಿದ ಜಮೀನಿಗೆ ನಾವು ಪ್ರವೇಶ ಮಾಡಿಲ್ಲ. ಆ ಜಮೀನು ಅವ್ರ ಹೆಸರಲ್ಲಿಲ್ಲ, ಬೇರೆಯವರ ಹೆಸರಲ್ಲಿ AC ಆರ್ಡರ್ ಹೆಸರಲ್ಲಿ ಜಯಮ್ಮ ಕೋಂ ರಾಮೇಗೌಡ ಅನ್ನೋ ಹೆಸರಿನಲ್ಲಿ ಕೂತೈತೆ. ಅದು ಬಿಟ್ಬಿಟ್ಟವರು ನಮಗೇನು ಮಾಡ್ತಾರೆ, ನಮ್ಮ ಜಮೀನನ್ನ ನೀವು ಕಪ್ಪಿಸಿದ್ದೀರಿ, ನಮ್ಮನ್ನ ಆಸ್ತಿನ ಒತ್ತುವರಿ ಮಾಡ್ಕೊಂಡಿದ್ದೀರಾ, ನಮ್ಮ ಆಸ್ತಿ ಕೊಡಿ ಅಂತ ಅಂದ್ಬಿಟ್ಟು ಬಂದಾಗ ನೋಡಮ್ಮ, ನಿಮ್ಮ ಆಸ್ತಿ ನಮ್ಮ ಹತ್ರ ಇಲ್ಲ, ನಾವು ನಮ್ಮ ಹಕ್ಕುಬಸ್ತು ಪ್ರಕಾರ ಇದ್ದೀವಿ, ನಮ್ದು ಈ ತಹಸೀಲ್ದಾರರು ಕೂಡ ಬಂದು ಸರ್ವೆ ಮಾಡಿಸಿ ನಮ್ಗೆ ಹಕ್ಕುಬಸ್ತು ಮಾಡಿಸೋಗಿದ್ರೆ ಹಿಂದೆ ಇದೇ ರೀತಿ ತಕರಾರಾಗಿ ತಹಸೀಲ್ದಾರ ಸ್ಪಾಟಿಗೆ ನಿಷ್ಪಾದನೆ ಮಾಡಿ ನಮಗೆ ಅನುಭವ ತೋರಿದವರೆ ನಾವು ಅದರಲ್ಲೇ ಒಳಗಡೆ ಇದ್ದೀವಿ ಹೊರತು ನಿಮ್ಮ ಜಾಗಕ್ಕೆ ಪ್ರವೇಶ ಮಾಡಿಲ್ಲ ಅಂತ ಅಂದ್ಬಿಟ್ಟು ನಾವು ಅವರಿಗೆ ಭಾರಿ ತಿಳುವಳಿಕೆ ಹೇಳಿ, ಆ ತಿಳುವಳಿಕೆಗೆ ಅವರು ಒಪ್ಪಿ ಸುಮ್ಮನಾಗಿದ್ರು. ಅದಕ್ಕೆ ಒಬ್ಬರು ಮಧ್ಯವರ್ತಿ ಊಟಾಯ್ತರು, ಚಂದ್ರು ಅಂತ ಹೇಳಿದ್ರು, ಗೌರೇಗೌಡ ಮಗ ಚಂದ್ರು ಅಂತ. ಆ ವ್ಯಕ್ತಿ ಏನ್ ಮಾಡ್ದ, ಇಲ್ಲ ಈ ಆಸ್ತಿ ನಮಗೆ ಸೇರ್ತದೆ ಅಂತೇಳಿ ಅಂದ್ಬಿಟ್ಟು ಅವ್ನು ಬಂದಪ್ಪ, ನಿನಗೆ ಈ ಆಸ್ತಿ ವ್ಯವಹಾರ ಗೊತ್ತಿಲ್ಲ, ಈ ವ್ಯವಹಾರ ಅವ್ರಿಗೂ ನಮಗೂ ಟಕ್ಕಪ್ಪರ್ಗೂ ಏನೇನು ತೀರ್ಮಾನ ಆಗೈತಿ ಅಂತ ಅಂದ್ಬಿಟ್ಟು ನಿನಗೆ ಗೊತ್ತಿಲ್ಲ, ನೀನ್ ಬಂದು ಹೆಂಗಸರ ಮಕ್ಕಳಿಗೆಲ್ಲ ಇಲ್ಲದ್ದೆಲ್ಲ ವಾಗ್ವಾದ ಪಟ್ಬಿಟ್ಟು ನೀನು ಈ ತಕರಾರು ಹಾಕ್ಬೇಡ ನೀನು ಅಂತ ಅಂದ್ಬಿಟ್ಟು ಹೋಗಿ ನಾನು ಅವನ ಕೈ ಹಿಡ್ದೆ, ನಿನ್ಗೆ ಯಾಕಿದು, ನೀನು ಅವ್ರಿಗೆ ಯಾವ ಹಕ್ದಾರನೂ ಅಲ್ಲ, ನೀನು ಅರುವೇಗೌಡರ ಮನೆಗೆ ನೀನು ಯಾವ ಹಕ್ದಾರನೂ ಅಲ್ಲ, ಅಣ್ಣ ತಮ್ಮ ಅಲ್ಲ, ಮಕ್ಕಳಲ್ಲ, ಬಂಧತ್ವ. ನಾವು ಅವರಿಗೆ ಇಲ್ಲಿಗೆ 3-4 ತಲೆಮಾರಿನಿಂದ ಬಂಧುತ್ವದಲ್ಲಿ ಬೆಳೆದಿದ್ದೀವಿ, ಅವರು ನಮ್ಮ ವಂಶಿಕರು ಅವರು. ನೀನು ಇದನ್ನೆಲ್ಲ ಯಾಕೆ ಇಲ್ಲಿ ಹುಟ್ಟಾಗ್ತಾ ಇದೆಯಾ, ನಿಮ್ಗಿತ್ತು ಸಂಬಂಧ ಏನೈತೆ ಅಂತ ಹೇಳ್ಬಿಟ್ಟು ನಾವೆಲ್ಲ ರಿಕ್ವೆಸ್ಟ್ ಮಾಡಿ ಕೇಳೋದು. ಆದರೂ ಕೂಡ ಇಲ್ಲ, ಮಧ್ಯ ಪ್ರವೇಶಿಸಿ ನಾನು ಸರ್ವೆ ಮಾಡಿಸ್ಬಿಟ್ಟು ಜಾಗ ಎಲ್ಲೈತಿ ಅಂತ ಪ್ರೂಫ್ ಮಾಡ್ತೀವಿ ಅಂತ ಅಂದ್ಬಿಟ್ಟು ಇವು ನಮ್ಗಂತ. ಸರಿ ಆಯ್ತಪ್ಪ, ನೀವು ಮಧ್ಯವರ್ತಿಯಾಗಿ ಬಂದಿದ್ದೀಯಾ, ಸರ್ವೇರ್ ಕರೆದು ನಮ್ಮನ್ನು ಕರೆಸ್ಕೊಂಡು ಇನ್ನೂ 2 ಜನ ನಿಲ್ಲಿಸ್ಕೊಂಡು ನೀನು ಸರ್ವೆ ಮಾಡಿಸ್ಬಿಟ್ಟು ನಮ್ಮ ಹದ್ದುಬಸ್ತು ಏನೈತು ಅದನ್ನ ನಮ್ಮ ಹದ್ದುಬಸ್ತು ಬಿಟ್ಬಿಡು, ಅವ್ರದ್ದು ಜಮೀನು ಎಲ್ಲೈತೆ ಈ ಪ್ಲಾಟ್ ಒಳಗೆ ಅದು ಹುಡುಕೊಡು ಅಂತ ಅಂದ್ಬಿಟ್ಟು ಹೇಳು. ಸರ್ವೇರ್ ಬಂದು ಸರ್ವೆ ಮಾಡಿದಾಗ ಏನಾಯ್ತು, ನಂದು 2 ಎಕರೆ ಕರೆಕ್ಟಾಗಿ ಪಾಯಿಂಟಿಗೆ ಬಂತು. ಆಗ ಅವ್ರು ಹೇಳಿದ್ರು, ನೋಡಪ್ಪ ಈ ಜಾಗ ಸೇರ್ತದೆ ಅಂತ ಹೇಳ್ತಿದ್ದಲ್ಲ, ಸರ್ವೆ ಏನ್ ಮಾಡೈತೆ, ಸರ್ವೇರ್ ಏನಂದ್ರೆ ನಮಗೆ ನಿಮಗೆ ಮೋಸ ಮಾಡಕ್ ಬರ್ತಾರ, ಈಗ ನೀನೇ ಸರ್ವೆ ಮಾಡಿಸಲ್ಲ, ಈ 2 ಎಕರೆ ಪಾಯಿಂಟು ಕರೆಕ್ಟ್ ಪಾಯಿಂಟಿಗೆ ಬಂದಿರ್ತದೆ, ಈಗೇನು ಹೇಳ್ತೀಯಾ ಅಂತೇಳಿ ಅಂತ ಕೇಳಿದಾಗ ನಿಮ್ಮದು ನೀವು ಅನುಭವ ಮಾಡ್ಕೊಳ್ಳಿ, ಅವ್ರದ್ದೆಲ್ಲಿ ಐತೆ ಹುಡುಕಿ ನೋಡೋಣ ಅಂತ ಅಂದ್ಬಿಟ್ಟು ಹೇಳ್ಬಿಟ್ಟು ಹೋದ ಅನಂತರದಲ್ಲಿ ನಾವು ಒಂದು ಅರ್ಧ ಮುಕ್ಕಾಲು ಗಂಟೆ 1 ಗಂಟೆ ಕಳೆದ ಮೇಲೆ ಮತ್ತೆ ಪುನಃ ಅವ್ರನ್ನ ಸ್ಪಾಟಿಗೆ ಕರ್ಕೊಂಡ್ಬಂದ್ಬಿಟ್ಟು ಇಲ್ಲೇನು ಕೆಲಸ ಮಾಡಕ್ ಕೊಡ್ಬೇಡಿ, ಅಡ್ಡ ಮಲಿಕಳಿ, ಕಲ್ಲು ಹೊಡೀರಿ ಗಾಡಿಗಳಿಗೆ ಅಂತ ಹೇಳಿ, ಯಾಕೆ ಈ ಕೆಲಸ